3 ಪುಟಗಳಷ್ಟು ದೂರು ಕೊಟ್ಟ ರಾಜಣ್ಣ. ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್. ಬ್ಲೂ ಟಾಪ್ ಹುಡುಗಿ ಪರ್ಸನಲ್ ಮಾತು. ರಾಜಣ್ಣ ಬಿಚ್ಚಿಟ್ರು ರಾಣಿ ಜೇನಿನ ಹನಿಯ ಕಹಾನಿ. ಹನಿ ಟ್ರ್ಯಾಪ್ ಮಾಡೋಕೆ 2 ಬಾರಿ ಬಂದಿದ್ರ? ಯಾರೆಲ್ಲ ಬಂದಿದ್ರು? ಸಚಿವ ರಾಜಣ್ಣ ಹೇಳಿದ್ದೇನು? ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಹುಡುಗ ಬಂದಿದ್ದವನು 2 ಸರಿ ಬಂದಾಗಲೂ ಅವನೇ ಕಾಮನ್. 2 ಸರಿ ಬಂದಾಗ ಹೆಣ್ಮಕ್ಳು ಬೇರೆ ಲಾಯರ್ ಟೈಪ್ ಅಂತ ಕೋಟ್ ಗಿಟ್ ಏನಿಲ್ಲ. ಅವರು ಎಲ್ಲ ಒಂದು ಜೀನ್ಸು ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು. 2 ಸರಿ ಬಂದವರು ನಾನು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು. ಕೇಸ್ ಎಲ್ಲ ಏನೋ ಪರ್ಸನಲ್ಲು ನಿಮ್ಮ ಹತ್ರ ಏನೋ ಬಹಳ ಗುಟ್ಟು ಮಾತಾಡ್ಬೇಕಿದೆ ಸರ್. ಇಂಪಾರ್ಟೆಂಟ್ ಗುಟ್ಟು ಮಾತಾಡೋದು. ಫೋಟೋ ಗಿಟೋ ತಮ್ಗೆ ತೋರಿಸಿದ್ರೆ ಗುಟ್ಟು ಸಿಗ್ತಿತ್ತು. ಜನಗಳು ಅಂತ ನಾಮಂತ್ರ ಈಗ ಯಾರೋ ಹೊತ್ತು ಬಂದು ಹೋಗಿರ್ತಾರೆ, ಅವ್ರು ಪತ್ತೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ ಹೊತ್ತು. ಮತ್ತೆ ಅದು ಅವರೇ ಸ್ವಯಂ ಮಾಡಿದಾರೋ ಅಥವಾ ಅವರಿಂದ ಇನ್ಯಾರನ್ನ ಇದ್ದಾರೋ. ನನಗೆ ಇರ್ತಕ್ಕಂಥ ಮಾಹಿತಿ ರಾಜಕಾರಣಿಗಳು ಆಯಾ ಪಕ್ಷದಲ್ಲಿ ಯಾರ್ಯಾರು ಪ್ರಭಾವಿಗಳು ಸ್ವಲ್ಪ ಓಕಲ್ಲಾಗಿ ಮಾತಾಡ್ತಾರೆ ಅಂಥವ್ರ ಮೇಲೆಲ್ಲ ಈ ಥರ ಪ್ರಯತ್ನಗಳು ರಾಜಕೀಯ ದ್ವೇಷ ತೀರಿಸ್ಕೊಳ್ಳೋಕ್ಕೆ ಮಾಡ್ತಾ ಇರ್ತಕ್ಕಂಥ ಹುನ್ನಾರಗಳು ಇದಾವೆ ಅಂತ ಹೇಳಿದ್ದೀನಿ. ಈ ಪಾರ್ಟಿ ಆ ಪಾರ್ಟಿ ಇಲ್ಲ, ಎಲ್ಲ ಪಾರ್ಟಿಗಳ ರಾಜಕೀಯ ನಾಯಕರುಗಳ ಮೇಲೆ ಈ ರೀತಿಯ ತೇಜೋವಧೆ ಮಾಡ್ತಕ್ಕಂಥ ಹುನ್ನಾರಗಳು ನಡೀತಾ ಇದ್ದಾವೆ ಅಂತ ಹೇಳ್ತೀವಿ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಜೇನು ಇಲ್ಲದೆ ಹನಿ ಸಿಗಲ್ಲ, ಸುಮ್ಮನೆ ಸುದ್ದಿ ಆಚೆ ಬರಲ್ಲ. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಅಂತ ಸದನದಲ್ಲೇ ಧ್ವನಿ ಎತ್ತಿದಾಗ ಸಾಕಷ್ಟು ಮಂದಿ ಅವರು ಗಾಳಿಯಲ್ಲಿ ಗುಂಡು ಹೊಡೀತಾ ಇದ್ದಾರೆ ಅಂದ್ರು. ಅಟೆನ್ಷನ್ಗಾಗಿ ಏನೋ ಮಾತಾಡ್ತಾ ಇದ್ದಾರೆ ಅಂದಿದ್ರು. ಆದ್ರೆ ಈಗ ಹಾಗಂದವರ ಬಾಯಿ ಮುಚ್ಚಿಸೋ ರೀತಿ ರಾಜಣ್ಣ ಹನಿ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಬ್ಲೂ ಜೀನ್ಸ್ ಹುಡುಗಿ ಬಂದಿದ್ಲು, ಹೈಕೋರ್ಟ್ ಲಾಯರ್ ಅಂದ್ಲು. 2 ಬಾರಿ ಇಬ್ಬರು ಬೇರೆ ಬೇರೆ ಹುಡುಗಿ. ಹನಿ ಟ್ರ್ಯಾಪ್ ರಹಸ್ಯ ಬಿಚ್ಚಿಟ್ಟ ರಾಜಣ್ಣ. ಗೃಹ ಸಚಿವರು ಹೈಕಮಾಂಡ್ಗೆ ದೂರು. 3 ಪೇಜಿನ ಕಂಪ್ಲೇಂಟ್ನಲ್ಲಿ ಇರೋದೇನು? ಹನಿ ಟ್ರ್ಯಾಪ್ ವಿಚಾರ ಸದನದಲ್ಲಿ ಪ್ರಸ್ತಾಪ ಮಾಡಿ 6 ದಿನಗಳೇ ಕಳೆದೋಗಿತ್ತು. ಆದರೆ ರಾಜಣ್ಣ ಅದರ ಬಗ್ಗೆ ಅಧಿಕೃತವಾಗಿ ದೂರು ಕೊಡೋದಾಗಲಿ ಸರ್ಕಾರಕ್ಕೆ ಸಾಕ್ಷಿ ಕೊಡೋದಾಗಲಿ ಮಾಡಿರಲಿಲ್ಲ. ಹಾಗಾಗಿ ರಾಜಣ್ಣ ಕಥೆ ಕಟ್ಟಿದ್ದಾರೆ ಅಂತ ಕೆಲವರು ಮಾತಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ರಾಜಣ್ಣ ಬಳಿ ಸಾಕ್ಷಿಗಳೇ ಇಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಿರೋ ಸಚಿವ ರಾಜಣ್ಣ ಬ್ಲೂ ಜೀನ್ಸ್ ಹುಡುಗಿಯ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಮೊನ್ನೆ ರಾಜಣ್ಣ ಸದನದಲ್ಲಿ ಹನಿ ಟ್ರ್ಯಾಪ್ ವಿರುದ್ಧ ಮಾತಾಡಿದಾಗ ಎಲ್ಲರೂ ಶಾಕ್ ಆಗಿದ್ರು. ಇದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಕೋಲಾಹಲವನ್ನ ಎಬ್ಬಿಸಿತ್ತು. ರಾಜಣ್ಣಗೆ ಹನಿ ಟ್ರ್ಯಾಪ್ ಮಾಡಿದವರು ಯಾರು, ಮಾಡಿಸಿದವರು ಯಾರು, ಅವರು ಸಿಕ್ಕಿಬಿದ್ರ, ಎಲ್ಲ ಸಾಕ್ಷಿಗಳನ್ನ ಕೊಟ್ರ ಎಂಬ ಪ್ರಶ್ನೆಗಳು ಎಲ್ಲರಲ್ಲೂ ಹುಟ್ಟಿಕೊಂಡಿದ್ವು. ಆದರೆ ರಾಜಣ್ಣ ಆನಂತರ ಹನಿ ಟ್ರ್ಯಾಪ್ ಮಾಡಿದವರ ಬಗ್ಗೆ ಹೆಚ್ಚು ಮಾತಾಡಿರಲಿಲ್ಲ. ಆದರೆ ಈಗ ರಾಜಣ್ಣ ಬಗ್ಗೆಯೇ ಅನುಮಾನಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಅವರು ಓಪನ್ ಆಗಿದ್ದಾರೆ. ಹನಿ ಟ್ರ್ಯಾಪ್ ಮಾಡಲು ಬಂದವರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿರೋದು ನಿಜ. 2 ಬಾರಿ ನನ್ನ ಬಳಿಗೆ ಹುಡುಗಿಯರು ಬಂದಿದ್ರು. ಒಬ್ಬ ಹುಡುಗ ಹುಡುಗಿಯರ ಜೊತೆ ಬಂದಿದ್ದ. ಲಾಯರ್ ಅಂತ ಹೇಳ್ಕೊಂಡು ಬಂದಿದ್ರು ಅಂತ ಸಚಿವ ರಾಜಣ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣ ಸಂಬಂಧ ಮತ್ತಷ್ಟು ಸ್ಫೋಟಕ ವಿಚಾರಗಳನ್ನ ಸಚಿವ KN ರಾಜಣ್ಣ ಬಹಿರಂಗಪಡಿಸಿದ್ದಾರೆ. 2 ಬಾರಿ ಒಬ್ಬ ಹುಡುಗ ಬಂದಿದ್ದ. ಬ್ಲೂ ಜೀನ್ಸ್ ಹಾಕೊಂಡಿದ್ದ ಒಬ್ಳು ಹುಡುಗಿ 2 ಸಲ ಬಂದಿದ್ದಳು. ಮೊದಲ ಬಾರಿ ಬಂದಾಗ ಯಾರು ಎಂದು ಹೇಳಿರಲಿಲ್ಲ. ಸರ್, ನಿಮ್ಮ ಹತ್ರ ಬಹಳ ಪರ್ಸನಲ್ ಆಗಿ ಗುಟ್ಟಾಗಿ ಮಾತನಾಡಬೇಕು ಎಂದಿದ್ದಳು. 2ನೇ ಸಲ ಬಂದಾಗ ಹೈಕೋರ್ಟ್ ವಕೀಲೆ ಅಂತ ಹೇಳ್ಕೊಂಡಿದ್ಲು ಅಂತ ರಾಜಣ್ಣ ಹೇಳಿದ್ದಾರೆ. ಎಷ್ಟು ಜನ ಬಂದಿದ್ರು ಅಂತ ಒಂದು ಮೆನ್ಷನ್. ಅದು ಮೊದಲನೇ ಸತಿ ಹುಡುಗ ಬಂದಿದ್ದವನು 2 ಸರಿ ಬಂದಾಗಲೂ ಅವನೇ ಕಾಮನ್. 2 ಸರಿ ಬಂದಾಗ ಹೆಣ್ಮಕ್ಳು ಬೇರೆ ಬೇರೆ. ಅಂದ್ರೆ ಏನು ಕೋಟ್ ಹಾಕೊಂಡು ಬಂದಿದ್ರ? ಲಾಯರ್ ಟೈಪ್ ಅಂತ ಕೋಟ್ ಗಿಟ್ ಏನಿಲ್ಲ. ಅವರು ಎಲ್ಲ ಒಂದು ಜೀನ್ಸು ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು. 2ನೇ ಸರಿ ಬಂದವರು ನಾನು ಹೈಕೋರ್ಟ್ ಲಾಯರು ಅಂತ ಹೇಳ್ಕೊಂಡಿದ್ರು. ಬರ್ದಿದ್ದೇನಪ್ಪ ಹೈಕೋರ್ಟ್ ಲಾಯರ್ ಅಂತ ಹೇಳಿದ್ದು.
ಅಲ್ಲ ಲೇಡಿನ ಸರ್ ಹೈಕೋರ್ಟ್ ಲಾಯರ್ ಅಂತ ಲೇಡಿ ಬರ್ದಿದ್ದಲ್ವೇನು? ಸರ್ 2 ಟೈಮು ಹೈಕೋರ್ಟ್ ಲಾಯರ್ ಅಂತಾನೆ ಬಂದಿದೆ. ಹೈಕೋರ್ಟ್ ವಕೀಲ ಇಲ್ಲ, ಫಸ್ಟ್ ಟೈಮ್ ಹೈಕೋರ್ಟ್ ಅಂತ ಹೇಳಿಲ್ಲ, ಬಟ್ ಲಾಯರ್ ಅಂತ ಸೆಕೆಂಡ್ ಟೈಮ್ ಲಾಯರ್. ಅಂದರೆ ಏನು ಪರ್ಟಿಕ್ಯುಲರ್ ಕೇಸು ನಾನು ನಡೆಸ್ತೀನಿ ಅಂತ? ಕೇಸ್ ಎಲ್ಲ ಏನೋ ಪರ್ಸನಲ್ಲು ನಿಮ್ಮ ಹತ್ರ ಏನೋ ಭಾಳ ಗುಟ್ಟು ಮಾತಾಡಬೇಕಿದೆ ಸರ್ ಅಂತ, ಭಾಳ ಇಂಪಾರ್ಟೆಂಟ್ ಗುಟ್ಟು ಮಾತಾಡಬೇಕು. ತೋರಿಸಿದ್ರೆ ಎಸ್, ಹನಿ ಟ್ರಾಪ್ ಮಾಡುವುದಕ್ಕೆ ಒಂದಲ್ಲ 2 ಬಾರಿ ಬಂದಿದ್ರು. 2 ಬಾರಿಯೂ ಒಬ್ಬನೇ ಹುಡುಗ ಹುಡುಗಿಯರನ್ನ ಕರೆದುಕೊಂಡು ಬಂದಿದ್ದ. 2 ಬಾರಿಯೂ ಬೇರೆ ಬೇರೆ ಹುಡುಗಿಯರನ್ನ ಕರೆದುಕೊಂಡು ಬಂದಿದ್ದಂತೆ. ಪರ್ಸನಲ್ ಆಗಿ ಮಾತಾಡಬೇಕು, ಹುಟ್ಟಾಗಿ ಮಾತಾಡಬೇಕು ಅಂತ ಬೇರೆಯದ್ದೇ ರೀತಿಯಲ್ಲಿ ಅಪ್ರೋಚ್ ಮಾಡಿದ್ರಂತೆ. ಒಬ್ಬ ಹುಡುಗ ಆ ಹುಡುಗಿಯರನ್ನ ಕರೆದುಕೊಂಡು ಬಂದಿದ್ದರಿಂದ ಇದು ಯಾರದ್ದೋ ಸಂಚು ಅಂತ ರಾಜಣ್ಣ ಅವರು ತೀರ್ಮಾನಿಸಿ ದೂರು ಕೊಡಲು ಯತ್ನಿಸಿದ್ದಾರೆ. ರಾಜಣ್ಣ ಹನಿ ಟ್ರಾಪ್ ಬಗ್ಗೆ ಸದನದಲ್ಲಿ ಮಾತಾಡಿಬಿಟ್ಟು ಅದರ ಬಗ್ಗೆ ಲಿಖಿತವಾಗಿ ದೂರು ಕೊಡುವುದಕ್ಕೆ ವಿಳಂಬ ಮಾಡಿದ್ರು. ಆದ್ರೆ ಆ ರೀತಿ ಯಾಕೆ ವಿಳಂಬವಾಯಿತು ಅನ್ನೋದಕ್ಕೂ ರಾಜಣ್ಣ ಉತ್ತರ ಕೊಟ್ಟಿದ್ದು, ನಾನು ತುಂಬಾ ಬ್ಯುಸಿ ಇದ್ದೆ, ಸಾಕಷ್ಟು ಕಾರ್ಯಕ್ರಮಗಳಿದ್ವು, ಅದಕ್ಕೆ ದೂರು ಕೊಡಲು ಸಾಧ್ಯವಾಗಿರಲಿಲ್ಲ. ಆದ್ರೆ ಈಗ ಸ್ವಲ್ಪ ಫ್ರೀ ಆಗಿದ್ದೇನೆ, ಈಗ ಪರಮೇಶ್ವರ್ ಎಲ್ಲಿದ್ರು ನಾನೇ ಹುಡ್ಕೊಂಡು ಹೋಗಿ ದೂರು ಕೊಡ್ತೀನಿ ಅಂತ ರಾಜಣ್ಣ ಹೇಳಿದ್ರು. ಇವತ್ತು ಗೃಹ ಸಚಿವರಿಗೆ ಪತ್ರ ಕೊಡಲಿಕ್ಕೆ, ದೂರನ್ನು ಕೊಡಲಿಕ್ಕೆ ರೆಡಿ ಮಾಡಿದ್ದೀನಿ. ಬೆಳಗ್ಗೆಯಿಂದ ಕೂತ್ಕೊಂಡು ನಾನೇ ಬರೆದಿದ್ದೇನೆ. ಬರೆದು ಈಗ ಟೈಪ್ ಎಲ್ಲ ಮಾಡಿಸ್ತಾ ಇದ್ದೀನಿ. ಮತ್ತು ಬ್ಲೂ ಶೀಟಲ್ಲಿ ಮಾಡಪ್ಪ ಅಂತ ಹೇಳಿದ್ದೀನಿ. ಬ್ಲೂ ಶೀಟ್ ತಂದು ಕಾಪಿ ತೆಗಿತಾನೆ. ಅಷ್ಟೊತ್ತಿಗೆ ಒಂದು ಫಂಕ್ಷನ್ ಇದೆ, ಮುಗಿಸ್ಕೊತೀನಿ. ಅವ್ರು ಎಲ್ಲಿದ್ದಾರೆ ಅಲ್ಲಿ ಹುಡ್ಕೊಂಡು ಹೋಗಿ ಇವತ್ತು ದೂರು ಕೊಡ್ತೀನಿ. ಅವ್ರು ಎಲ್ಲಿದ್ದಾರೆ ಅಲ್ಲಿ ತುಮಕೂರು ಕೊಡ್ತೀನಿ, ಬೆಂಗಳೂರಲ್ಲಿ ಕೊಡ್ತೀನಿ. ಎಲ್ಲನ ಇಲ್ಲಿ ಹುಡ್ಕೊಂಡು ಹೋಗಿ, ಅದು ಅವನೂರವರೆದು 100 ವರ್ಷದ ಒಂದು ವರ್ಧಂತಿ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದು ಗೃಹ ಸಚಿವರು ಎಲ್ಲಿದ್ದಾರೆ ಅಲ್ಲಿಗೆ ಹೋಗಿ ಖುದ್ದಾಗಿ ದೂರನ್ನು ಇವತ್ತು ನೀಡ್ತೀವಿ. ಹನಿ ಟ್ರಾಪ್ ತನಿಖೆ ಯಾವಾಗ ಅಂತ ಗೃಹ ಸಚಿವರಿಗೆ ಪ್ರಶ್ನೆಗಳು ಎದುರಾಗ್ತಾನೆ ಇದ್ವು. ಈ ವೇಳೆ ಪರಮೇಶ್ವರ್ ದೂರು ಕೊಟ್ರೆ ತಾನೇ ತನಿಖೆ ಮಾಡುವುದಕ್ಕೆ, ಈವರೆಗೆ ನಮಗೆ ದೂರೇ ಬಂದಿಲ್ಲ, FIR ಆದ್ರೆ ಅದರ ಬಗ್ಗೆ ಏನಾದರೂ ಹೇಳಬಹುದು ಅಂತ ಹೇಳ್ತಾ ಇದ್ರು. ಅದಕ್ಕೆ ಈಗ ರಾಜಣ್ಣ ಪರಮೇಶ್ವರ್ ಅವರನ್ನ ಹುಡುಕೊಂಡು ಹೋಗಿ ದೂರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಡ್ಬೇಕಲ್ಲ, ಅವರು ಕೊಟ್ರೆ ತಾನೆ ನಾವು ಕಾಸ್ ಆಫ್ ಆಕ್ಷನ್ ಬೇಕಲ್ಲ. ಅನ್ಲೆಸ್ ದೇರ್ ಇಸ್ ಅನ್ FIR ನಾವು ಯಾವುದನ್ನೇ ತನಿಖೆಯನ್ನ ಮಾಡಕ್ ಬರೋದಿಲ್ಲ, ಆಗೋದಿಲ್ಲ. FIR ಇಲ್ಲದೆ ನಾವು ಯಾವ ಸುಮೋಟೋನು ಮಾಡಕ್ ಬರಲ್ಲ. ಅವ್ರಿಗೆ ಬಹಳ ಜನ ಆಪ್ತರಿದ್ದಾರೆ, ನನ್ನನ್ನು ಸೇರ್ಕೊಂಡು ಬಹಳ ಜನ ಆಪ್ತರಿದ್ದಾರೆ. ಯಾವ ಆಪ್ತರ ಹತ್ರ ಮಾತಾಡ್ತಾರೋ ನೀವೇ ಕೇಳ್ಬೇಕು ಅವ್ರನ್ನ. ಗೊತ್ತಿಲ್ಲ ರೀ, ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ಹೌದಾ, ಬರಲಿ, ಅದು ಹೇಳಿದ್ದೀನಲ್ಲ. ಕಂಪ್ಲೇಂಟ್ ಕೊಡದೆ ನಾನೇನು ಮಾಡಕ್ ಬರುತ್ತೆ? ದೂರು ಕೊಟ್ಟಿಲ್ಲ, ದೂರು ಕೊಡ್ತಾ ಇಲ್ಲ, ಹಾಗಾಗಿ ತನಿಖೆಯನ್ನ ಕೈಗೆತ್ತಿಕೊಂಡಿಲ್ಲ. ಆದ್ರೆ ಈಗ ಸಚಿವ ರಾಜಣ್ಣ ಸ್ವತಃ ಬರೆದು 3 ಪುಟಗಳ ದೂರನ್ನ ರೆಡಿ ಮಾಡಿದ್ದಾರೆ. ಹನಿ ಟ್ರಾಪ್ ಕಹಾನಿ ಬಗ್ಗೆ ಬರೋಬ್ಬರಿ 3 ಪುಟಗಳ ದೂರನ್ನ ರೆಡಿ ಮಾಡಿದ್ದಾರೆ. ಅದರಲ್ಲಿ ಹನಿ ಕಹಾನಿಯ ಎಲ್ಲಾ ಮಾಹಿತಿಯೂ ಇದೆಯಂತೆ. ಅದನ್ನೇ ಈಗ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಕೊಡಲು ರಾಜಣ್ಣ ತೀರ್ಮಾನಿಸಿದ್ದಾರೆ. ಹನಿ ಟ್ರಾಪ್ ಮಾಡಲು ಬಂದಿದ್ದವರಿಗಿಂತ ಅವರ ಹಿಂದೆ ಇರೋ ಸೂತ್ರಧಾರಿಗಳು ಯಾರು ಅನ್ನೋದು ಗೊತ್ತಾಗಬೇಕು. ಅದನ್ನೇ ಪತ್ತೆ ಹಚ್ಚಬೇಕು ಅಂತ ರಾಜಣ್ಣ ಒತ್ತಾಯ ಮಾಡ್ತಾ ಇದ್ದು, ಈಗ ಗೃಹ ಸಚಿವರಿಗೆ ದೂರು ಕೊಟ್ಟಿದ್ದಾರೆ. ಈಗ ತನಿಖೆ ಯಾವ ರೀತಿ ಮಾಡಬೇಕು, SITನ ಅಥವಾ CIDನ ಅಂತ ಸರ್ಕಾರ ತೀರ್ಮಾನಿಸಲಿದೆ. ಅಲ್ಲದೆ ಹನಿ ಟ್ರಾಪ್ ಮಾಡಲು ಬಂದಿದ್ದವರು ಯಾರು ಅನ್ನೋದನ್ನ ನೋಡಿದ್ರೆ ಪತ್ತೆ ಮಾಡ್ತೀನಿ ಅಂತ ರಾಜಣ್ಣ ಹೇಳಿದ್ದು ಹನಿ ಟ್ರಾಪ್ ಹಿಂದಿನ ಸೂತ್ರಧಾರಿಗಳಿಗೆ ನಡುಕ ಶುರುವಾಗುವಂತೆ ಮಾಡಿದೆ. ಮೂರು ಪುಟಗಳ ಹನಿ ಕಥೆ, ಸಾಕ್ಷ್ಯಾಧಾರಗಳೇ ಇಲ್ವಾ? CCTV ಇಲ್ಲ, ಯಾರು ಗೊತ್ತಿಲ್ಲ, ಸಚಿವ ರಾಜಣ್ಣ ಹೇಳ್ತಿರೋದೇನು? ಹಲೋ ಅಂದ್ರೆ ಹಲೋ ಅಲ್ಲ, ಇದು ಫೋನ್ನಲ್ಲಿ ಹನಿ ಟ್ರಾಪಿಂಗ್ ಮಾಡಿರೋದಲ್ಲ, ಮನೆಗೆ ಹುಡುಕೊಂಡು ಹೋಗಿದ್ರಂತೆ. ಪರ್ಸನಲ್ ಆಗಿ ಮಾತಾಡಬೇಕು, ಗುಟ್ಟು ಮಾತಾಡಬೇಕು ಅಂತ ಕರೆದ್ರಂತೆ. ಆ ಗುಟ್ಟು ಮಾತಾಡೋಕೆ ರಾಜಣ್ಣ ಹೋಗಿದ್ರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಹನಿ ಟ್ರಾಪ್ ಮಾಡಲು ಬಂದಿದ್ರು ಅಂತ ಹೇಳ್ತಾ ಇರೋದು ಬಿಟ್ರೆ ಅವರು ಬಂದಿದ್ದಕ್ಕೆ, ಹನಿ ಟ್ರಾಪ್ ಮಾಡಿದ್ದಕ್ಕೆ ರಾಜಣ್ಣ ಅವರ ಬಳಿ ಸಾಕ್ಷ್ಯಾಧಾರಗಳೇ ಇಲ್ವಂತೆ. CC ಕ್ಯಾಮ್ರಾ ಇದಾವೆ ನೋಡೋದು ಅಂತೇಳಿ ಟ್ರೈ ಮಾಡಿದೆ. ಮನೆಯಲ್ಲಿ CC ಕ್ಯಾಮ್ರಾಗಳೇ ಹಾಕಿಲ್ಲ ಬೆಂಗಳೂರಲ್ಲಿ. ಅದಿದ್ರಾದ್ರೂ ಕೂಡ ಸ್ವಲ್ಪ ಅವ್ರು ಯಾರು ಬಂದಿರೋದು ಹೋದ್ರು ಗುರ್ತು ಹೇಳ್ಬೋದಾಗಿತ್ತು.
ಆಮೇಲೆ ಚೆಕ್ ಮಾಡಿಸ್ದೆ ಇದೆಲ್ಲ ಘಟನೆ ಆದ್ಮೇಲೆ CC ಕ್ಯಾಮ್ರಾ ಜನಗಳಂತ ನಾನು ಮಾತ್ರ ಈಗ ಯಾರವತ್ತು ಬಂದು ಹೋಗಿರ್ತಾರೆ ಅವ್ರನ್ನ ಪತ್ತೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ ಹೊರತು ಮತ್ತೆ ಅದು ಅವರೇ ಸ್ವಯಂ ಮಾಡಿದಾರೋ ಅಥವಾ ಅವರಿಂದ ಇನ್ಯಾರನ್ನ ಇದ್ದಾರೋ ಏನು ಅದನ್ನ ನೀವು ಮಾಡಿ ಗೊತ್ತಿರ್ತಾರೆ. ಅವರು ಯಾರೂ ಪರಿಚಯದವರಲ್ಲ. ಅವರು ಫೋಟೋ ಇಲ್ಲ, ವಿಡಿಯೋ ಇಲ್ಲ. ಆದರೂ ಆ ಅಪರಿಚಿತರ ಮೇಲೆ ರಾಜಣ್ಣ ಹನಿ ಟ್ರ್ಯಾಪ್ ದೂರು ಕೊಟ್ಟಿದ್ದಾರೆ. ಈ ಹಿಂದೆ ರಾಜಣ್ಣ ಬಳಿ ಹನಿ ಟ್ರ್ಯಾಪ್ಗೆ ಸಾಕಷ್ಟು ಸಾಕ್ಷಿಗಳಿವೆ. ಅವರು ಸಾಕ್ಷಿಗಳನ್ನು ಕಲೆ ಹಾಕೋದಕ್ಕೆ ದೂರು ಕೊಡದೆ ವಿಳಂಬ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿತ್ತು. ಆದರೆ ಈಗ ಅವರು ಏನೂ ದಾಖಲೆಗಳು ಇಲ್ಲದೆಯೇ ದೂರನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಮನೆಯಲ್ಲಿ CCTV ಇರಲಿಲ್ಲ, ಹಾಗಾಗಿ ಅವರು ಬಂದಿದ್ದಕ್ಕೆ ಸಾಕ್ಷಿ ಇಲ್ಲ ಅಂತ ಹೇಳಿದ್ದಾರೆ. ರಾಜಣ್ಣ ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪಿಸಿ ಸುಮಾರು 48 ಮಂದಿಯನ್ನ ಟ್ರ್ಯಾಪ್ ಮಾಡಲಾಗಿದೆ, ಅಧಿಕಾರಿಗಳು ರಾಜಕಾರಣಿಗಳು ಎಲ್ಲರೂ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ರಾಜಣ್ಣ ಅವರು ದಾಖಲೆ ಕೊಡಬಹುದು ಅಂತ ಎಲ್ಲರೂ ಊಹಿಸಿದ್ರು. ಆದ್ರೆ ಈಗ ತಮ್ಮ ಬಳಿ ದಾಖಲೆಗಳಿಲ್ಲ, ನಾನು ನ್ಯಾಯಮೂರ್ತಿಗಳು ಟ್ರ್ಯಾಪ್ ಆಗಿದ್ದಾರೆ ಅಂತ ಹೇಳಿಲ್ಲ, ಎಲ್ಲಾ ಪಕ್ಷಗಳ ರಾಜಕಾರಣಿಗಳು ಟ್ರ್ಯಾಪ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಎಲ್ಲಾದ್ರೂ ಜಡ್ಜಸ್ ಬಗ್ಗೆ ಹೇಳಿದ್ದೀನ? ಜಡ್ಜಸ್ ಬಗ್ಗೆ ನಾನು ಏನೂ ಹೇಳಿಲ್ಲ. ನಾನು ರಾಜಕಾರಣಿಗಳು ಈ ಪಾರ್ಟಿಲಿರೋರು ಆ ಪಾರ್ಟಿಲಿರೋರು ಎಲ್ಲರ ಮೇಲೂ ಕೂಡ ಈ ರೀತಿ ಕಳಂಕ ತರುವಂಥ ಪ್ರಯತ್ನಗಳನ್ನು ಆಯಾ ಪಾರ್ಟಿಗಳಲ್ಲಿ ಅವರವ್ರ ವಿರೋಧಿಗಳೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ದೀನಿ ಹೊರತು ಇದರಲ್ಲಿ ನ್ಯಾಯಾಧೀಶಗಳಿದ್ದಾರೆ ಇನ್ನೊಬ್ರಿದ್ದಾರೆ ಅಂತಕ್ಕಂಥದ್ದು ನನ್ನಿಂದ ಬಂದಿಲ್ಲ. ಪರಮೇಶ್ವರ್ ಭೇಟಿಯಾಗಿ ದೂರು ಕೊಟ್ಟ ರಾಜಣ್ಣ ನಮ್ಮದು ತಪ್ಪಿದೆ ಅಂತ ಅನ್ನಿಸುತ್ತೆ ಎಂದಿದ್ದೇಕೆ? ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಇದ್ದ ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಬಗ್ಗೆ ದೂರು ಕೊಡಲು ಆಗಿರಲಿಲ್ಲ. ಅದಕ್ಕೆ ಇವತ್ತು ಪರಮೇಶ್ವರ್ ಎಲ್ಲಿದ್ದಾರೋ ಅಲ್ಲಿಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಟಿ ಬೇಗೂರಿನ ಬಳಿಯ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ಭೇಟಿಯಾಗಿ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡಿ ದೂರು ಕೊಟ್ಟರು. ಯಾವ ಕಾರಣಕ್ಕಾಗಿ ದೂರು ಕೊಡೋದು ಲೇಟ್ ಆಯಿತು ಅಂತ ವಿವರಣೆ ಕೊಟ್ಟು ನಂತರ ದೂರು ಕೊಡಲು ಮುಂದಾಗಿದ್ರು. ಈ ವೇಳೆ ಪರಮೇಶ್ವರ್ ಸಂಜೆ 4:30ಕ್ಕೆ ತಮ್ಮ ನಿವಾಸದಲ್ಲೇ ಭೇಟಿಯಾಗುವಂತೆ ಸೂಚಿಸಿದ್ರು. ಇನ್ನು ಇದೇ ವೇಳೆ ಮಾತಾಡಿದ ರಾಜಣ್ಣ ದೂರು ಕೊಡಲು ವಿಳಂಬ ಮಾಡಿದ್ದಕ್ಕೆ ನಮ್ಮದು ತಪ್ಪಿದೆ ಅಂತ ಹೇಳಿದ್ರು. ನಾನು ದೂರು ಕೊಡೋದಕ್ಕೆ ತಯಾರಾಗಿ ದೂರೆಲ್ಲ ತಗೊಂಡಿದ್ದೆ. ಅವರು ಏನೋ ಆಫೀಸಲ್ಲಿ ಇದ್ದು ದೂರನ್ನು 4:15ಗೆ ಮನೆಯಿಂದ ಬಂದ್ಬಿಡಿ ಮನೆಯಲ್ಲಿ ದಾಖಲೆಗಳು ನಾನು ಏನಾಯ್ತು ನಮ್ದು ತಪ್ಪಿದೆ ಅಂತ ಅನಿಸುತ್ತೆ. ಜನರಲಿ ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ ಅದು CCTVಗಳು. ಅದೇನು ಕಥೆನೋ ಈ ಗೌರ್ಮೆಂಟ್ ಅಲ್ಲಿ ಯಾರು ಮನೆಗಳಿಗೆ CCTVಗಳು ಹಾಕಿದೆ ಏನಕ್ಕೆ ಹಾಕಿಲ್ಲ ಗೊತ್ತಿಲ್ಲ. ನಾನು ಇದಾದ್ಮೇಲೆ ಚೆಕ್ ಮಾಡಿದ್ದು. ಆಮೇಲೆ ಏನಪ್ಪಾ ಇದು ಅಂದ್ರೆ ಇಲ್ಲ ಸರ್ ಯಾರು ಮನೆಗಳಿಗೆ ಹಾಕಲ್ಲ ಸರ್. ಒಟ್ಟಾರೆ 6 ದಿನಗಳ ನಂತರ ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಬಗ್ಗೆ ವಿವರವಾಗಿ ಬರೆದು ದೂರು ಕೊಟ್ಟಿದ್ದು ಈಗ ಅದನ್ನ DGಗೆ ರವಾನಿಸಲಾಗಿದೆಯಂತೆ. ಈಗ ತನಿಖೆಯ ಜವಾಬ್ದಾರಿ ಯಾರಿಗೆ ಕೊಡೋದು, ಯಾವ ರೀತಿ ತನಿಖೆ ಅನ್ನೋದು ನಿರ್ಧಾರವಾಗಲಿದೆ. ಈಗಾಗಲೇ ಹನಿ ಟ್ರ್ಯಾಪ್ ಸೂತ್ರಧಾರ ಯಾರು ಅನ್ನೋದು ಗೊತ್ತಾಗಬೇಕು ಅಂತ ವಿಪಕ್ಷಗಳು ಒತ್ತಾಯ ಮಾಡ್ತಾ ಇದ್ದು ಅದಕ್ಕೆಲ್ಲ ತನಿಖೆಯಿಂದ ಉತ್ತರ ಸಿಗೋ ಸಾಧ್ಯತೆ ಇದೆ. ಸದ್ಯ ಈಗ ಗೃಹ ಸಚಿವರಿಗೆ ದೂರು ಕೊಟ್ಟಿರೋ ರಾಜಣ್ಣ ಹೈಕಮಾಂಡ್ಗೂ ದೂರು ಕೊಡ್ತಾರಂತೆ. ಹೈಕಮಾಂಡ್ ಭೇಟಿಯಾಗಲು ರಾಜಣ್ಣ ತೀರ್ಮಾನಿಸಿದ್ದು ಶೀಘ್ರದಲ್ಲೇ ದೆಹಲಿ ಪ್ರಯಾಣ ಮಾಡ್ತಾರಂತೆ. ಹೈಕಮಾಂಡ್ಗೆ ಈಗಾಗಲೇ ಹನಿ ಟ್ರ್ಯಾಪ್ ಮಾಹಿತಿ ಸಿಕ್ಕಿದ್ದು ಇನ್ನಷ್ಟು ಮಾಹಿತಿಯನ್ನ ರಾಜಣ್ಣ ಅವರೇ ಕೊಡೋ ಸಾಧ್ಯತೆ ಇದೆ. ಹೈಕಮಾಂಡ್ ಭೇಟಿಯಾಗಿ ಎಲ್ಲ ಮಾಹಿತಿಯನ್ನು ಕೊಟ್ಟು ದೂರನ್ನು ಕೊಟ್ಟು ಬರಲು ಅವರು ತೀರ್ಮಾನಿಸಿದ್ದಾರೆ. ಹೋಗ್ತೀನಿ 30ನೇ ತಾರೀಕು ಕಳಿಬೇಕು. ನನಗೇನಾಗಿದೆ, ನಾವು ಈ ಬ್ಯಾಂಕ್ಸ್ ಇವೆಲ್ಲ ಕಟ್ಕೊಂಡಿರೋದ್ರಿಂದ ಬ್ಯಾಂಕ್ಗಳಲ್ಲಿ ಮಾರ್ಚ್ 30th ಇಂಪಾರ್ಟೆಂಟ್ ಇರ್ತದೆ. ಅದಕ್ಕೋಸ್ಕರ ಎಲ್ಲೂ ಹೋಗಕ್ಕಾಗಲಿಲ್ಲ. 30 ಕಳೆದ ಮೇಲೆ ಹೈಕಮಾಂಡ್ಗೂ ಗಮನಕ್ಕೆ ತಂದು ಕೊಡುವಂತ ದೂರು ಈಗಾಗಲೇ ಹೋಗಿದೆಯಲ್ಲ ಹೈಕಮಾಂಡ್ ಅವರು. ಈಗ ನೀವೇನಾದ್ರೂ ಖುದ್ದು ಹೋಗಿದ್ದ? ಅಲ್ಲಪ್ಪ, ನಾನಿನ್ನೂ ಖುದ್ದು ಅವ್ರು ನಾನು ಕೇಳಿಲ್ಲ ಹೇಳಿಲ್ಲ. ಅವರು ಹೈಕಮಾಂಡ್ ಅವರೇ ಸ್ವಯಂ ಆಗಿ ಅವರೇ ಮಾಹಿತಿ ಕಲೆ ಹಾಕಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಎಸ್, ರಾಜಣ್ಣ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಹೈಕಮಾಂಡ್ ಫುಲ್ ಸೀರಿಯಸ್ ಆಗಿದೆ. ಸ್ವತಃ ಹೈಕಮಾಂಡ್ನವರೇ ಹನಿ ಟ್ರ್ಯಾಪ್ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರಂತೆ. ಸಿಎಂ ಸಿದ್ದರಾಮಯ್ಯ ಬಳಿಯೂ ಮಾಹಿತಿ ಕೇಳಿದ್ದಾರಂತೆ. ಇದನ್ನ ಈಗ ರಾಜಣ್ಣ ಅವರು ಕನ್ಫರ್ಮ್ ಮಾಡಿದ್ದಾರೆ.
ಇನ್ನು ಹೈಕಮಾಂಡ್ ರಾಜಣ್ಣ ವಿರುದ್ಧವೂ ಸಿಟ್ಟು ಮಾಡಿಕೊಂಡಿದ್ದು ಹನಿ ಟ್ರ್ಯಾಪ್ ಬಗ್ಗೆ ಕ್ಲಾರಿಟಿ ಕೊಡಲು ಸ್ವತಃ ರಾಜಣ್ಣ ಅವರೇ ದೆಹಲಿಗೆ ಹೋಗ್ತಾರಂತೆ. ಸಚಿವ ರಾಜಣ್ಣ ಪರ ಸಾಹುಕಾರ್ ಬ್ಯಾಟಿಂಗ್. ಇನ್ನು ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ರಾಜಣ್ಣ ಅವರಿಗಿಂತ ಹೆಚ್ಚು ಆಸಕ್ತಿ ತೋರಿಸ್ತಾ ಇರೋ ಸತೀಶ್ ಜಾರಕಿಹೊಳಿ ರಾಜಣ್ಣ ಅವರಿಗಿಂತ ಮೊದಲೇ ವಿಷಯ ಪ್ರಸ್ತಾಪಿಸಿದ್ರು, ದೂರು ಕೊಡಿಯಂತಲೂ ಪ್ರೇರೇಪಿಸಿದ್ರು. ಈಗ ರಾಜಣ್ಣ ಅವರಿಗಿಂತ ಮುಂಚೆಯೇ ದೆಹಲಿಗೆ ಹೋಗಿ ರಾಜಣ್ಣ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರಂತೆ. ರಾಜಣ್ಣ ವಿರುದ್ಧ ಹನಿ ಟ್ರ್ಯಾಪ್ ವಿಚಾರ ಗೊತ್ತಾಗ್ತಾ ಇದ್ದಂತೆ ಮೊದಲು ಆ ಬಗ್ಗೆ ಧ್ವನಿ ಎತ್ತಿ ಅಂತ ಹೇಳಿದ್ದ ಸತೀಶ್ ಜಾರಕಿಹೊಳಿ ರಾಜಣ್ಣ ಅವರನ್ನ ಸದನದಲ್ಲಿ ಮಾತಾಡುವಂತೆ ಮಾಡಿದ್ರು. ಘರ್ಜಿಸೋರ ವಿರುದ್ಧವೇ ಸಂಚು ಮಾಡ್ತಾರೆ ಅಂತ ಮೊನ್ನೆಯಷ್ಟೇ ಗುಡುಗಿದ್ರು. ಪ್ರತಿ ಹಂತದಲ್ಲೂ ರಾಜಣ್ಣ ಜೊತೆ ನಿಲ್ಲಲು ತೀರ್ಮಾನಿಸಿರೋ ಸತೀಶ್ ಈಗ ದೆಹಲಿಗೂ ಹೋಗಿ ರಾಜಣ್ಣ ಪರ ದೂರು ಕೊಟ್ಟಿದ್ದಾರಂತೆ. ಈ ಹಿಂದೆ ಇದೇ ರೀತಿ ರಮೇಶ್ ಜಾರಕಿಹೊಳಿ ಅವರಿಗೂ ನಡೆದಿತ್ತು. ಹಾಗಾಗಿ ದಲಿತ ನಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ದಲಿತ ಅಸ್ತ್ರ ಪ್ರಯೋಗಿಸಲು ಮುಂದಾಗಿರೋ ಸತೀಶ್ ಸಂಚುಕೋರರ ವಿರುದ್ಧ ಕ್ರಮಕ್ಕೆ ಒತ್ತಡ ತಂತ್ರ ಅನುಸರಿಸ್ತಾರಂತೆ. ಸಂಚುಕೋರರಿಂದ ಪಕ್ಷಕ್ಕೆ ಡ್ಯಾಮೇಜ್ ಅಂತ ದೂರು ಕೊಟ್ಟು ರಾಜಣ್ಣ ಅವರನ್ನ ಸೇಫ್ ಮಾಡಲು ಪ್ರಯತ್ನಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹುಡುಗ ಬಂದಿದ್ದವನು 2 ಸರಿ ಬಂದಾಗ್ಲೂ ಅವನೇ ಕಾಮನ್. 2 ಸರಿ ಬಂದಾಗ ಹೆಣ್ಮಕ್ಳು ಬೇರೆ ಲಾಯರ್ ಟೈಪ್ ಅಂತ ಕೋಟ್ ಏನಿಲ್ಲ. ಅವರು ಎಲ್ಲ ಒಂದು ಜೀನ್ಸು ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು. 2 ಸರಿ ಬಂದವರು ನಾನು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು. ಕೇಸ್ ಎಲ್ಲ ಏನೋ ಪರ್ಸನಲ್ಲು ನಿಮ್ಮ ಹತ್ರ ಏನೋ ಬಹಳ ಗುಟ್ಟು ಮಾತಾಡ್ಬೇಕಿದೆ ಸರ್, ಇಂಪಾರ್ಟೆಂಟ್ ಗುಟ್ಟು ಮಾತಾಡೋದು. ಫೋಟೋ ಗಿಟೋ ತಮ್ಗೆ ತೋರಿಸಿದ್ರೆ ಗುರ್ತು. ಹನಿ ಕಹಾನಿ ಬಗ್ಗೆ ಕೊನೆಗೂ ರಾಜಣ್ಣ ಬಾಯ್ಬಿಟ್ಟಿದ್ದಾರೆ. 48 ಮಂದಿಯನ್ನ ಟ್ರ್ಯಾಪ್ ಮಾಡಲಾಗಿದೆ ಎಂದಿದ್ದ ಸಚಿವ ಈಗ ತಮ್ಮ ಕಥೆಯನ್ನ ಮಾತ್ರ ಹೇಳಿ ಅದರ ಬಗ್ಗೆ ದೂರನ್ನು ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಮಾಡಲು ಬಂದಿದ್ದವರು ಯಾರು ಏನ್ ಹೇಳಿದ್ರು, ಹೇಗೆಲ್ಲ ಸಂಚು ಮಾಡಿದ್ರು ಅನ್ನೋದನ್ನ ಬರೆದು ಗೃಹ ಸಚಿವರಿಗೆ ತಲುಪಿಸಿದ್ದಾರೆ. ಎರಡೆರಡು ಬಾರಿ ಹನಿ ಟ್ರ್ಯಾಪ್ ಪ್ರಯತ್ನ, ಫೋನ್ ಮೂಲಕವೂ ಟ್ರ್ಯಾಪ್ ಯತ್ನ ಆಗಿತ್ತ. ರಾಜಣ್ಣ ಕೊಟ್ಟ 3 ಪುಟಗಳ ದೂರಿನಲ್ಲಿ ಇರೋದು ಏನು? ಎಸ್, ಇಷ್ಟು ದಿನ ಒಂದ್ ಲೆಕ್ಕ, ಇನ್ಮೇಲೆ ಒಂದ್ ಲೆಕ್ಕ. ರಾಜಣ್ಣ ದೂರು ಕೊಟ್ಟಾಗಿದೆ, ಗೃಹ ಸಚಿವರಿಗೆ ದೂರನ್ನ ತಲುಪಿಸಲಾಗಿದೆ. ಹನಿ ಟ್ರ್ಯಾಪ್ ಸೂತ್ರಧಾರಿಗೆ ಢವಢವ ಶುರುವಾಗಿದೆ. ಈಗ ತನಿಖೆಯೂ ಶುರುವಾಗಲಿದ್ದು ಹನಿ ಟ್ರ್ಯಾಪ್ ಬಗ್ಗೆ ಮತ್ತಷ್ಟು ವಿಚಾರಗಳು ಬಯಲಾಗುವ ಸಾಧ್ಯತೆ ಇದೆ. ಸಚಿವ ರಾಜಣ್ಣ ದೂರು ಕೊಡೋದು ವಿಳಂಬ ಮಾಡಿದ್ದಕ್ಕೆ ಅವರ ಆರೋಪಗಳಲ್ಲಿ ಹುರುಳಿಲ್ಲ, ಸುಳ್ಳು ಆರೋಪಗಳನ್ನ ಮಾಡಿ ಸರ್ಕಾರಕ್ಕೆ ಸಮಸ್ಯೆ ತಂದೊಡ್ಡಿದ್ದಾರೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಸಹ ಆಕ್ರೋಶಗೊಂಡಿತ್ತು. ಆದರೆ ಈಗ ರಾಜಣ್ಣ ದೂರು ಕೊಟ್ಟಿದ್ದು ಅದರ ಮಾಹಿತಿಯನ್ನ ಹೈಕಮಾಂಡ್ಗೂ ಕೊಡಲು ದೆಹಲಿಗೂ ಹೋಗಿದ್ದಾರಂತೆ. ಈಗಾಗಲೇ ತಮ್ಮ ಪರವಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ದೆಹಲಿಗೆ ಕಳಿಸಿರೋ ರಾಜಣ್ಣ 30ನೇ ತಾರೀಕಿನ ನಂತರ ತಾವೂ ದೆಹಲಿಗೆ ಹೋಗಿ ಮಾಹಿತಿ ಕೊಡ್ತಾರಂತೆ. ರಾಜಕೀಯವಾಗಿ ತನ್ನನ್ನ ಮುಗಿಸಲು ಷಡ್ಯಂತ್ರವಾಗಿದೆ, ನಮ್ಮ ಪಕ್ಷದವರೇ ಮಾಡಿರಬಹುದೆಂಬ ಶಂಕೆ ಇದೆ, ಯಾರೇ ಇದ್ದರೂ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಅಂತ ದೂರು ಕೊಡ್ತಾರಂತೆ. ಹೈಕಮಾಂಡ್ ಬಳಿಯೇ ತಮಗಿರೋ ಸಂಶಯಗಳ ಬಗ್ಗೆ ಹೇಳಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಹನಿ ಟ್ರ್ಯಾಪ್ ಕಹಾನಿಯನ್ನ 3 ಪುಟಗಳಲ್ಲಿ ಬರೆದುಕೊಟ್ಟಿರೋ ರಾಜಣ್ಣ ಅದರ ಜೊತೆಗೆ ಯಾವುದೇ ದಾಖಲೆ ಕೊಟ್ಟಿಲ್ಲ. ಆದರೆ ಅಗತ್ಯ ಬಿದ್ದರೆ ತಮ್ಮದೇ ತಪ್ಪು ಅಂತ ಬಂದರೆ ಸಮರ್ಥಿಸಿಕೊಳ್ಳೋಕೆ ಒಂದಷ್ಟು ದಾಖಲೆಗಳನ್ನ ಕಲೆ ಹಾಕ್ತಾ ಇದ್ದಾರಂತೆ. ಹನಿ ಟ್ರ್ಯಾಪ್ ಮಾಡೋರು ಯಾವಾಗ ಬಂದಿದ್ರು, ಅವರು ಬಂದ ದಿನ ಮನೆಯ ಸುತ್ತಮುತ್ತ ಇದ್ದ CCTVಗಳನ್ನ ಪರಿಶೀಲನೆ ಮಾಡೋ ಕೆಲಸ ಮಾಡ್ತಾ ಇದ್ದಾರಂತೆ.
ಅವರನ್ನ ತೋರಿಸಿದ್ರೆ ಗುರುತು ಹಿಡಿತೀನಿ ಅಂತ ಹೇಳಿರೋ ರಾಜಣ್ಣ ಅವರು ಯಾರು ಅನ್ನೋದನ್ನ ಪೊಲೀಸರೇ ಪತ್ತೆ ಹಚ್ಚಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಆರು ದಿನ ತಡವಾದ್ರೂ 3 ಪುಟಗಳಷ್ಟು ವಿವರವಾಗಿ ಬರೆದು ದೂರು ಕೊಟ್ಟಿರೋ ರಾಜಣ್ಣ ನನ್ನ ಮೇಲೆ ಹಲವು ಬಾರಿ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ. 2 ಬಾರಿ ಬೆಂಗಳೂರಿನ ಮನೆಗೆ ಬಂದಿದ್ರು. 2 ಬಾರಿ ಬಂದಾಗಲೂ ಒಬ್ಬನೇ ಹುಡುಗ ಒಬ್ಬನೇ ಬಂದಿದ್ದ. ಆದ್ರೆ ಹುಡುಗಿ ಬೇರೆ ಬೇರೆ. ಆ ಹುಡುಗಿ ಜೀನ್ಸ್ ಪ್ಯಾಂಟ್ ಮತ್ತು ಬ್ಲೂ ಟಾಪ್ ಹಾಕೊಂಡು ಬಂದಿದ್ಲು. 2ನೇ ಬಾರಿ ಬಂದಾಗ ನಾನು ಹೈಕೋರ್ಟ್ ಲಾಯರ್ ಅಂತ ಹೇಳಿದ್ಲು. ಪರ್ಸನಲ್ ಆಗಿ ಮಾತಾಡಬೇಕು, ಗುಟ್ಟಾಗಿ ಮಾತಾಡಬೇಕು ಅಂತ ಹೇಳಿದ್ಲು. ಫೋನ್ ಮೂಲಕವೂ ಹಲವು ಬಾರಿ ಟ್ರ್ಯಾಪ್ಗೆ ಪ್ರಯತ್ನವಾಗಿದೆ. ಇದರ ಹಿಂದೆ ದೊಡ್ಡವರ ಕೈವಾಡ ಇರೋ ಸಾಧ್ಯತೆ ಇದೆ ಅಂತ ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಹನಿ ಟ್ರ್ಯಾಪ್ನ ದೊಡ್ಡ ಜಾಲವೇ ಇದೆ. ರಾಜಕಾರಣಿಗಳು, ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಲಾಗಿದೆ ಅಂತ ಹೇಳಿದ್ದ ರಾಜಣ್ಣ ಹನಿ ಟ್ರ್ಯಾಪ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ದಾಖಲೆಗಳನ್ನ ಕೊಡಬಹುದು, ಆ ಮಹಾನಾಯಕ ಯಾರು ಅನ್ನೋದನ್ನ ಬಹಿರಂಗ ಮಾಡಬಹುದು ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಈಗ ರಾಜಣ್ಣ ಹನಿ ಟ್ರ್ಯಾಪ್ ಮಾಡಲು ಬಂದಿದ್ದವರೇ ಯಾರು ಅಂತ ನನಗೆ ಗೊತ್ತಿಲ್ಲ. ನನ್ನ ಬಳಿ ಯಾವ ಸಾಕ್ಷಿಗಳೂ ಇಲ್ಲ. ನ್ಯಾಯಾಧೀಶರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅಂತ ನಾನು ಹೇಳೇ ಇಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ನಾನು ಎಲ್ಲಾದ್ರೂ ಜಡ್ಜಸ್ ಬಗ್ಗೆ ಹೇಳಿದ್ದೀನ? ಜಡ್ಜಸ್ ಬಗ್ಗೆ ನಾನು ಏನೂ ಹೇಳಿಲ್ಲ. ನಾನು ರಾಜಕಾರಣಿಗಳು ಈ ಪಾರ್ಟಿಲಿರೋರು ಆ ಪಾರ್ಟಿಲಿರೋರು ಎಲ್ಲರ ಮೇಲೂ ಕೂಡ ಈ ರೀತಿ ಕಳಂಕ ತರುವಂಥ ಪ್ರಯತ್ನಗಳನ್ನು ಆಯಾ ಪಾರ್ಟಿಗಳಲ್ಲಿ ಅವರವ್ರ ವಿರೋಧಿಗಳೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ದೇನೆ ಹೊರತು ಇದರಲ್ಲಿ ನ್ಯಾಯಾಧೀಶಗಳಿದ್ದಾರೆ, ಇನ್ನೊಬ್ರಿದ್ದಾರೆ ಅಂತಕ್ಕಂಥದ್ದು ನನ್ನಿಂದ ಬಂದಿಲ್ಲ. ಸದ್ಯ ರಾಜಣ್ಣ ತಮ್ಮ ಮನೆಗೆ ಬಂದಿದ್ದವರ ಮೇಲೆ ನನಗೆ ಅನುಮಾನ ಇದೆ ಅಂತಷ್ಟೇ ಹೇಳಿದ್ದು. ಅವರು ಯಾರು, ಅವರು ಹನಿ ಟ್ರ್ಯಾಪ್ ಮಾಡಲು ಪ್ರಯತ್ನಿಸಿದ್ರಾ ಇಲ್ವಾ ಅನ್ನೋದು ತನಿಖೆಯಿಂದಲೇ ಗೊತ್ತಾಗಬೇಕಿದೆ. ಒಂದು ವೇಳೆ ಅವರು ಸಿಕ್ಕಿಲ್ಲ ಅಂದ್ರೆ ಹನಿ ಟ್ರ್ಯಾಪ್ ಹಿಂದಿನ ಸೂತ್ರಧಾರಿ ಯಾರು ಅನ್ನೋದು ಗೊತ್ತಾಗೋದಿಲ್ಲ. ಏನಾದ್ರೂ ದಾಖಲೆ, ಸಾಕ್ಷಿಗಳು ಸಿಕ್ಕಿದ್ರೆ ಮಾತ್ರ ಈ ಪ್ರಕರಣಕ್ಕೆ ಒಂದು ಮಹತ್ವ ಬರೋ ಸಾಧ್ಯತೆ ಇದೆ. ಹಾಗಾಗಿ ರಾಜಣ್ಣ ಸಾಕ್ಷಿ ಹುಡುಕೋ ಕೆಲಸ ಮಾಡ್ತಾರಾ ಅಥವಾ ತಣ್ಣಗಾಗಿ ಬಿಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು.